ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ತಮ್ಮನೇಲಿ ಟೈಟಲ್ ನೋಡಿರ್ತೀರ ಅಂತ ಅನಿಸುತ್ತೆ. ಹೆಂಗಿದೆ ಅಂತ ಅಂದ್ಬಿಟ್ಟು ಬೀರೋ ನೋಡಿ. ಆ್ಯಕ್ಚುಲಿ ಬೀರೋದು ಒಂದು ದೊಡ್ಡ ಸ್ಟೋರಿ ಐತೆ ಅಂತೀವಿ ರೀ. ಈ ವ್ಲಾಗ್ ಯಾವತ್ತು ನೋಡ್ತಿರ್ತೀರಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಆರ್ಟಿಸ್ಟ್ ಬಂದ್ಬಿಟ್ಟು ಡ್ರಾಯಿಂಗ್ ಮಾಡ್ತಾವಲೆ. ಸ್ವಲ್ಪ ರೂಮ್ ಬಂದ್ಬಿಟ್ಟು ಆಲ್ಟ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ. ಸುಷ್ಮಾ ಬಂದ್ಬಿಟ್ಟು ಫಸ್ಟು ಪೆನ್ಸಿಲಲ್ಲಿ ಶೇಡ್ ಮಾಡ್ತಾವಲ್ಲ. ಇದೇ ವ್ಲಾಗಲ್ಲೇ ನಾನು ಬಂದ್ಬಿಟ್ಟು ಎಲ್ಲನೂ ತೋರಿಸ್ತೀನಿ. ಒಂದು 3 ವಿಷಯ ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ಬೀರೋ, ಇನ್ನೊಂದು ಬಂದ್ಬಿಟ್ಟು ಗೆಸ್ ಮಾಡಿಲ್ಲ. ಆ್ಯಕ್ಚುಲಿ ತಮ್ಮನೇಲಿ ಹಾಕಿರ್ತೀನಿ. ಫ್ರಿಜ್ ತೊಗೊತೀವಿ. ಆ್ಯಕ್ಚುಲಿ ಫ್ರಿಜ್ ಇಲ್ಲ ಮನೇಲಿ, ಫ್ರಿಜ್ ತೊಗೊಬೇಕು. ಆಮೇಲೆ ಡ್ರಾಯಿಂಗ್ದು ಔಟ್ಲುಕ್ ಬಂದ್ಬಿಟ್ಟು ತೋರಿಸ್ತೀವಿ. ಅದು ಬೀರೋದು ಸ್ಟೋರಿ ಹೇಳಪ್ಪ ಸುಷ್ಮಾ, ನೀನೇ ನೋಡೋಣ. ನೆನ್ನೆ ಬಂದ್ಬಿಟ್ಟು ಸ್ಯಾಟರ್ಡೆ, ನೆನ್ನೆ ಏನೇನಾಯಿತು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ವ್ಲಾಗ್ ನೋಡ್ಬೇಕಂತಾನೆ ಎದ್ದಿದ್ದು ನಾವು. ಯಾಕೆ ಕೇಳ್ತೀರ, ಪ್ಲ್ಯಾನೇ ಎದ್ದಿಲ್ಲ ತೊಗೊಬೇಕಂತ ಅಂದ್ಬಿಟ್ಟು. ನಾನು ಶನಿವಾರ ಹೊತ್ತು ನಾನು ಏನು ಕೆಲಸ ನಾನು ಮಾಡಲ್ಲ, ಯಾಕಂದರೆ ನನಗೆ ಆಗಿ ಬರಲ್ಲ ಅಂತ ಅಂದ್ಬಿಟ್ಟು ಶನಿವಾರ ಅಂತ ಅದೊಂದು ಮೈಂಡ್ ಸೆಟ್ಟಲ್ಲೇ ಇರುತ್ತೆ. ಚಿಕ್ಕ ವಯಸ್ಸಿಂದ ಶನಿವಾರ ಸ್ವಲ್ಪ ಹುಷಾರಾಗಿರ್ಬೇಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇನ್ನೂ ಅದೇ ಕಾಲದಲ್ಲಿ ಇವಳು ಬೈತಾವಲೆ, ಅದೇ ಕಾಲದಲ್ಲೇ ಇದೆಯಾ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ನೆನ್ನೆ ಏನಕ್ಕೆ ಹೋಗಿದ್ದು ಹೊರಗಡೆ ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಷನ್ ಕಾರ್ಡ್ಗೆ ಅಂತ ಹೇಳಿ ಬಂದಿದ್ರು. ನಂದು ವೋಟರ್ ಐ ಡಿ ಬಂದು ಇಲ್ಲ, ನಾನಿನ್ನೂ ಮಾಡಿಸಿಲ್ಲ. ಸರಿ, ಅದೇನೋ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು, ಹೊಸ್ದಾಗಿ ಮಾಡಿಸಿದ್ರು ಅಂತ ಹೇಳಿದ್ರು. ಇವ್ರ ಹೆಸ್ರೂ ಇಲ್ಲ, ಯಾರ ಹೆಸ್ರೂ ಇಲ್ಲ ಅಂತ ಹೇಳಿದ್ರ. ಸರಿ, ಇನ್ನೇನು ಮಾಡೋದಂತೇಳಿ ಹೋಗಿ ಸೈಬರ್ಗೆ ಹೋಗಿ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ ಇಬ್ರು. ನಾನು ಮಾಡಿಸ್ಬೇಕಿತ್ತು, ಹೊಸ್ದಾಗೆಲ್ಲ ಡಾಕ್ಯುಮೆಂಟ್ ಏನೇನೆಲ್ಲ ಕೇಳ್ತಾಯಿದ್ರು ಅದನ್ನೆಲ್ಲ ಕೊಟ್ಬಿಟ್ಟು ಸರಿ ಬಾ ಮನೆಗೆ ಹೋಗೋಣ ಅಂತ ಹಂಗೆ ಆನ್ ದ ವೇಲೆ ಒಂದು ಬೀರು ಅಂಗಡಿ ಸಿಕ್ತು. ಸರಿ, ಅದನ್ನ ನೋಡಿದ್ವಿ, ಆ ಅಂಗಡಿಗೆ ಹೋದ್ವಿ. ಬಟ್ ಒಂದು ಅಂಗಡಿ ನೋಡಿ ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಹತ್ರ ಪ್ಲ್ಯಾನ್ ಇತ್ತು, ಬೀರು ತೊಗೋಬೇಕು ಮತ್ತು ಸ್ವಲ್ಪ ಮನೆಗೆ ಐಟಮ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ವಿ. ಸರಿ, ವ್ಲಾಗ್ ಮಾಡಿದಾಗ ನಮಗೆ ಯೂಸ್ ಆಗುತ್ತೆ, ವ್ಲಾಗ್ ಮಾಡಲೇಬೇಕು ಅಂತ ಹೇಳಿ ನಾವು ನಮ್ಮ ಐಡಿಯಾ ಇದೆ. ಸರಿ, ನೋಡ್ಕೊಂಡು ಬಂದು ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ದು. ಆಮೇಲೆ ಹೋಗಿ ನೋಡಿದ್ವಿ, ಒಂದು ಅಂಗಡಿಲಿ ಇಷ್ಟ ಆಗಲಿಲ್ಲ. ಇನ್ನೊಂದು ಅಂಗಡಿಲಿ ಹೋಗಿ ನೋಡಿದ್ವಿ, ಅಲ್ಲೂ ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ, ನಮ್ಗೆ ಅಲ್ಲಿ ಇಷ್ಟ ಆಯಿತು. ಸರಿ, ಒಂದು ಪ್ರೈಸ್ನ ಫಿಕ್ಸ್ ಮಾಡಿದ್ವಿ. ಆಮೇಲೆ ಏನು ನಮ್ಮ ಮೈಂಡಲ್ಲಿ ಥಾಟ್ ಬಂತು ಅಂತ ಹೇಳಿ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ. ಸರಿ, ಪರ್ಚೇಸ್ ಮಾಡಿಬಿಡೋಣ, ತೊಗೊಂಡ್ಬಿಡೋಣ ಇವತ್ತೇ ಅಂತ ಹೇಳಿ ಅಂಗಡಿ ಹತ್ರ ಅದು ಮ್ಯಾಟ್ರ್ ಏನ್ ಗೊತ್ತಾ, ಕ್ಯಾಶೇ ತಗೊಂಡೋಗಿಲ್ಲ, ಮನೇಲಿ ಐತೆ ಕ್ಯಾಶು. ಸರಿ ಅಂತ ಅಂದ್ಬಿಟ್ಟು ಸರಿ ಅಡ್ವಾನ್ಸ್ ಪೇ ಮಾಡ್ತೀನಿ. ಸೊ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಫೋನ್ ಪೇ 500 ನನ್ನ ಹತ್ರ ಇತ್ತು. ಸರಿ, ಅದನ್ನ ಪೇ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಬೀರು ಎಲ್ಲ ತಗೊಂಡ್ ಬಂದ್ಮೇಲೆ ಏನಾಯ್ತು ಅಂದ್ರೆ, ಒಳಗಡೆ ಬೀರುನೇ ಬರ್ತಾನೆ ಇಲ್ಲ. ಇಷ್ಟು ದೊಡ್ಡ ಬೀರು, ಐ ಮೀನ್ ದೊಡ್ಡದಂದ್ರೆ ಲೆಂತ್ ಸ್ವಲ್ಪ ಹೈಟ್ ಜಾಸ್ತಿ ಇದೆ. 7 feet ಇರಬೇಕು ಅಲ್ವಾ? 7 feet ಇದೆ. 7 feet ಇದೆ. ಆಮೇಲೆ ಒಳಗಡೆನೆ ಬಂದಿಲ್ಲ. ಆಮೇಲೆ ಸ್ವಲ್ಪ ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ತಗೊಂಬಂದಿಕ್ಕಿ ಆಮೇಲೆ ಪೂಜೆ ಎಲ್ಲ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಹಂಗೆ ಕ್ಲಿಪ್ ಹಾಕಿರ್ತೀನಿ ನೋಡಿ. ಪೂಜೆ ಎಲ್ಲ ಮಾಡಿ ಆಮೇಲೆ ಮನೆಗೆ ತಗೊಬಂದ್ಮೇಲೆ ನನ್ಗೆ ಬರೀ ಇವ್ರು ಏನು ಹೇಳಿದ್ರು, ಪೂಜೆ ಮಾಡ್ಬಿಟ್ಟು ಬಿಟ್ಬಿಡೋಣ, ನಾಳೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೇಳಿದ್ರು. ನನಗೆ ಮನ್ಸು ಕೇಳಲ್ಲ. ಇವಾಗ ತಗೊಂಡ್ ಬಂದ್ಬಿಟ್ಟಿದೀವಿ ಅಂದ್ರೆ ಅದಲ್ಲೆಲ್ಲ ಸೆಟ್ ಮಾಡಿ ಇಟ್ಬಿಡ್ಬೇಕು. ನನಗೆ ಅದೊಂದೇ ನನ್ಗೆ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ನಿನ್ನೆ ನಾವು ಮಲಿಕೊಳ್ಳೋಷ್ಟ್ರಲ್ಲೇ ಎಷ್ಟೊತ್ತಾಯ್ತು? 2 ಗಂಟೆಗೆ ನೈಟು. ಮಂಡೇ ಟ್ಯೂಸ್ಡೇ ಹಂಗೆ ಸ್ಯಾಲ್ರಿ ಬಂತು ಅಂತೇಳಿ ಖಂಡಿತ ವೆಡ್ನೆಸ್ಡೇ ಅಷ್ಟರಲ್ಲಿ ಪರ್ಚೇಸ್ ಮಾಡಿಕೊಂಡು ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡಿಬಿಡ್ತೀವಿ. ಸ್ವಲ್ಪ ಲೇಟ್ ಆಗಿದ್ರೆ ಸಾರಿ ಕೇಳ್ಕೊಂತೀವಿ. ಅದಕ್ಕೋಸ್ಕರ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದೀವಿ. ಮನೆಗೆ ಏನು ಮೆಟೀರಿಯಲ್ ತರಬೇಕು, ಸ್ವಲ್ಪ ಸೆಟಪ್ ಮಾಡಬೇಕು ಮನೆ ಎಲ್ಲಾನು. ಅದಕ್ಕೋಸ್ಕರ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದನ್ನ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾನು ಐ ಮೀನ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರಿಜ್ ತಗೊಳಕ್ಕೆ ಹೋಗುವಾಗ. ಖಂಡಿತ ಹಂಗೆ ಮಾಡೋಣ, ಓಕೆನಾ? ಬಾಯ್. ನಾವು ವ್ಲಾಗ್ ಶೂಟ್ ಮಾಡಿದ್ದು ಹತ್ತತ್ರ ಸಂಡೇ ಅನಿಸುತ್ತೆ. ಸಂಡೇ 5ನೇ ತಾರೀಕು ವ್ಲಾಗ್ ಶೂಟ್ ಮಾಡಿದ್ರು ನೋಡಿ. ಟೈಮ್ 5:59 PM, ಥರ್ಸ್ಡೇ 9 ಜುಲೈ 2026, ಓಕೆನಾ? ಇದಕ್ಕಿಂತ ಮುಂಚೆ ಇನ್ನೊಂದು ಕ್ಲಿಪ್ನ ನೋಡಿರ್ತೀರಾ, ಆಮೇಲೆ ನಾನು ವಾಲಲ್ಲಿ ಡ್ರಾಯಿಂಗ್ ಮಾಡಿರೋದು. ಈ ಕ್ಲಿಪ್ಸ್ ಎಲ್ಲ ನೋಡ್ಬಿಟ್ಟು ಆಮೇಲೆ ಇದನ್ನ ನೀವು ನೋಡ್ತಾ ಇರ್ತೀರಾ. ಯಾಕಂತ ಹೇಳಿದ್ರೆ ಇವ್ರದ್ದು ಸ್ಯಾಲ್ರಿ ಬಂದಿದ್ದು ಈ ತಿಂಗಳು ತುಂಬ ಲೇಟ್ ಆಗೋಯ್ತು. 3ನೇ ತಾರೀಕು 2ನೇ ತಾರೀಕು ಬರೋ ಸ್ಯಾಲ್ರಿ 9ನೇ ತಾರೀಕು ಆಗಿದೆ ಸ್ಯಾಲ್ರಿ ಬರೋದಕ್ಕೆ. ಸೊ ಅದಕ್ಕೆ ವ್ಲಾಗ್ ಲೇಟ್ ಆಗಿದೆ. ಸೊ ಗಾಡಿ ಕೇಳ್ತಿದ್ರು ಎಷ್ಟೊಂದು ಜನ. ನೋಡಿ, ನಾನು ಗಾಡಿ ಬಂದ್ಬಿಟ್ಟು ನಾನು ಆಫೀಸ್ ಹತ್ರನೇ ನಿಲ್ಸಿದ್ದೀನಿ. ಮಧ್ಯಾಹ್ನನೇ ಸ್ಯಾಲ್ರಿ ಬಂತು. ಮಧ್ಯಾಹ್ನ ಸ್ಯಾಲ್ರಿ ಬಂದು
ಸರಿ ಮಧ್ಯಾಹ್ನನೇ ಕಾಲ್ ಮಾಡಿದೆ, ಸರಿ ಸ್ಯಾಲ್ರಿ ಬಂದಿದೆ ಅಲ್ಲ, ಸುಮ್ಮನೆ ಯಾಕೆ ವೆಯ್ಟ್ ಮಾಡೋದು, ದುಡ್ಡು ಇದ್ದರೆ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಸರಿ ಬಾ ಫ್ರಿಜ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಕರೆದೆ ಕಾಲ್ ಮಾಡಿ. ಅದಕ್ಕೆ ನಮ್ಮ ಆಫೀಸ್ ಹತ್ರ ಬಂದವಳೆ ಸುಷ್ಮಾ, ರೆಡಿ ಆಗ್ಬಿಟ್ಟು ಬಂದವಳೆ. ಇವಾಗ ಹೋಗ್ಬಿಟ್ಟು ಫ್ರಿಜ್ ತೊಗೊಂಡು ಹೋಗ್ಬಿಡೋಣ ಮನೆಗೆ. ಅದು ಡೆಲಿವರಿ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ಐ ಮೀನ್ ಇವಾಗಲೇ ತೊಗೊಂಡ್ರೆ ನಾಳೆ ಡೆಲಿವರಿ ಕೊಡ್ಬೋದು ಏನೋ ಗೊತ್ತಿಲ್ಲ, ಇಲ್ಲ ಆನ್ ದಿ ಸ್ಪಾಟಲ್ಲಿ ಡೆಲಿವರಿ ಕೊಡ್ಬೋದು ಅಂತ ಗೊತ್ತಿಲ್ಲ. ಯಾವ ಬ್ರ್ಯಾಂಡ್ ಅಂತಲೂ ಗೊತ್ತಿಲ್ಲ. ಮತ್ತು ಸ್ಯಾಮ್ ಜಮೀರ್ ಅವರು ಫ್ರಿಜ್ ತಗೊಂಡಿದ್ದಾರೆ. ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಅವರು, ಏನಪ್ಪ ಇದು ಕೋಇನ್ಸಿಡೆನ್ಸ್. ಆಮೇಲೆ ತುಂಬ ಜನ ಅದು ಕಮೆಂಟಲ್ಲಿ ಹೇಳ್ಬಿಡ್ತಾರೆ ನೋಡಿ ಕಾಪಿ ಮಾಡಿದ್ದಾರೆ ಕಾಪಿ ಕಂಟೆಂಟ್ ಅಂತ. ನಾವು ಇದನ್ನ ಯಾವಾಗಲೂ ಅಪ್ಲೋಡ್ ಮಾಡಬೇಕಾಗಿರೋದು, ದಯವಿಟ್ಟು ಯಾರು ಸ್ಯಾಲ್ರಿ ಡಿಲೇ ಆಗಿದ್ದರಿಂದ ವ್ಲಾಗ್ ಬಂದ್ಬಿಟ್ಟು ಡಿಲೇ ಆಗ್ತಾಯಿತ್ತು. ಪರ್ಚೇಸ್ ಮಾಡಿದ್ರು ನಿಮ್ಮ ಹತ್ರ ವ್ಲಾಗ್ ಆಗಿ ನಾನು ಶೇರ್ ಮಾಡ್ಕೊತಿದ್ದೆ. ಅದೇ ಥರನೇ ಇದನ್ನು ವ್ಲಾಗ್ ಆಗಿ ಶೇರ್ ಮಾಡ್ತಾ ಇರೋದು. ಯಾವುದೇ ರೀತಿ ಇದು ಕಂಟೆಂಟ್ ಅಲ್ಲ. ಸೊ ನಮ್ಮ ಎಮೋಷನನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು, ನಾವು ₹1 ಕೂಡಿಟ್ಟು ಸ್ವಲ್ಪ ಸೇವಿಂಗ್ಸ್ ಮಾಡಿ ನಾವು ಇದನ್ನು ತೊಗೊತಾ ಇರೋದು. ಯಾಕಂದರೆ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೆಟೀರಿಯಲ್ ಎಲ್ಲನೂ ಏನೇನು ಮನೆಗೆಲ್ಲ ಬೇಕು ವಸ್ತುಗಳನ್ನ ಅದೆಲ್ಲ ನೋಡಿ ಒಂದೊಂದಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಆಗಿಬಿಟ್ರೆ ಯಾವುದೇ ರೀತಿ ಕಂಟೆಂಟ್ ಅಲ್ಲ ಇದು. ಗಾಡಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಆಲ್ಮೋಸ್ಟು 1 ವೀಕ್ ಹತ್ತತ್ರ ಆಯಿತು. ಆ ಸೌಂಡು ಯಪ್ಪ, ಪೆಟ್ರೋಲ್ ಹಾಕಬೇಕು ಹೋಗ್ತಾ, ಹಂಗೆ ಪೆಟ್ರೋಲ್ ಹಾಕ್ಬಿಟ್ಟು ಹಂಗೆ ಎಲ್ಲ ನೋಡಬೇಕು. ಸರಿ ಗೈಸ್, ನಾನು ಬಂದ್ಬಿಟ್ಟು ಮೈಕ್ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಅಲ್ಲಿ ಹೋಗ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸುಷ್ಮಾನು ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಏನೇ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇದೇ ಫ್ರಿಜ್ಜೇ ನೋಡಿರೋದು, 2 ಸ್ಟಾರ್ ರೇಟಿಂಗ್ಸು. ಹತ್ತತ್ರ 228 ಯೂನಿಟ್ ಪರ್ ಇಯರ್ ಅಂತ ಐತೆ. ಇದು ಬೇಸ್ಡ್ ಆನ್ ಹೆಂಗೆ ಯೂಸ್ ಮಾಡ್ತೀವೋ ಹಂಗೆ. ಮತ್ತು ಬ್ರ್ಯಾಂಡ್ ಬಂದ್ಬಿಟ್ಟು ಅದೇ ವರ್ಲ್ಪೂಲ್. ಇದು ಕೆಪಾಸಿಟಿ ತೋರಿಸ್ತೀನಿ. 235 ಲೀಟ್ರ್ ಅಂತ ಐತೆ. 235 ಲೀಟ್ರು ನೋಡಿ ಹೆಂಗಿದೆ, ಡಬಲ್ ಡೋರು. ಆಲ್ಮೋಸ್ಟ್ ಪ್ರೈಸ್ ಬಂದ್ಬಿಟ್ಟು ಟೋಟಲ್ 27,000 ಸಮಥಿಂಗ್ ಏನೋ ಬರ್ತೈತೆ. ಹೈಯರ್ ಅದು ಸೇಮೇ, ಬಟ್ ಏನಂದರೆ ಉಲ್ಟಾ ಬಂದೈತೆ ನೋಡಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಫ್ರೀಝರ್ ಬಂದೈತೆ, ಮೇಲ್ಗಡೆ ಬಂದ್ಬಿಟ್ಟು ಫ್ರಿಜ್ ಬಂದೈತೆ ಅಷ್ಟೇ. ಬಟ್ ಬ್ರ್ಯಾಂಡ್ ಚೆನ್ನಾಗೈತೆ ಅದು ವರ್ಲ್ಪೂಲ್. ಬಟ್ ಅದಕ್ಕೆ ಸ್ಪೇಸ್ ಹೆಂಗಿದೆ ಗೊತ್ತಾ? ಇದು ಕ್ವಾಲಿಟಿ ನೋಡು, ಅದೆಲ್ಲ ಟಫ್ಲಾನ್ ಗ್ಲಾಸಸ್ ಹಾಕೋರೆ, ಇದಕ್ಕೂ ಹಾಕೋರೆ. ಬಟ್ ನನಗೇನೋ ಅದೇ ಇಷ್ಟ ಆಯ್ತೈತೆ. ನೀನೇನಂತಿದ್ಯಾ? ಸ್ಪೇಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ಅಲ್ಲ ಇದರಲ್ಲಿ. 2 ಸ್ಟಾರ್ ರೇಟಿಂಗ್. ಆ್ಯಕ್ಚುಲಿ ಬಿಲ್ ಬಂದ್ಬಿಟ್ಟು ಆಯಿತು, ಆಲ್ಮೋಸ್ಟ್ 27,000 ಸಮಥಿಂಗ್ ಆಯಿತು. ಯಾಕೆ ಹೇಳ್ತೀರಾ? ಟಿ ವಿ ನೋಡ್ತಾವಲೆ, ಇವಾಗ ತಗೊಳ್ಳಲ್ಲ, ನೋಡ್ತಾವಲೆ. ಜಸ್ಟ್ 43 ಇಂಚಸ್ಸು, TCL ಬ್ರ್ಯಾಂಡ್ ಅಂತ ಅಂದ್ಬಿಟ್ಟು ನೋಡ್ತಾವಲೆ. ತೊಗೊಂಡಿದ್ದೀವಿ. ಡೆಲಿವರಿ ಬಂದ್ಬಿಟ್ಟು ನಾಳೆ ಅಂತೆ. ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ನಾಳೆ ಬಂದ್ಬಿಟ್ಟು ಶುಕ್ರವಾರ ಬಂದರೆ ಒಳ್ಳೆಯದೇ. ನೋಡ್ತಾವಲೆ. ಇದೇ ನೋಡೋಲೆ TCL ಅಂತ ಅಂದ್ಬಿಟ್ಟು 4K HD.
4K UHD ಅಂತ ಐತೆ. 33,000 ಸಮಥಿಂಗ್, 33,990 ಅಂತ ಐತೆ. ಚೆನ್ನಾಗಿದೆ. ಬಟ್ ಇವಾಗ ಇಸ್ಕೊಳಕ್ಕಾಗಲ್ಲ, ಅಮೌಂಟ್ ಇಲ್ಲಪ್ಪ. ನೋಡಿ ಇಟ್ಟಿದ್ದೀವಿ. ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇದ್ದೀವಿ, ಚಪ್ಪಲಿ ಬೇಕಂತ ಅಂದ್ಲು. ಸೊ ಚಪ್ಪಲಿ ಇಸ್ಕೊಳೋಣ ಅಂತ ಅಂದ್ಬಿಟ್ಟು ಸೈಡಲ್ಲಿ ನಿಲ್ಸಿದ್ದೀನಿ. ಯಾಕಂದರೆ ನಾನು ಅವಾಗಲಿಂದ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಬರ್ತಾರೆ ಅಂತ. ಫೈನಲ್ ಆಗಿ ಕಾಲ್ ಬಂತು, ಹೊರಗಡೆ ತೊಗೊಂಡು ಬರ್ತಿದ್ದಾರೆ ಅವರು. ಸೊ ವೆಯ್ಟ್ ಮಾಡೋಣ ಪಾಪ, ಯಾಕಂದರೆ ಅವ್ರಿಗೂ ಕಷ್ಟ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಒಳಗಡೆ ಹೋಗುತ್ತಲ್ವಾ ಪಾಪ, ಅವರು ಎತ್ಕೊಂಡು ಬರೋ ಕಷ್ಟ, ಒಬ್ಬರೇ ಎತ್ಕೊಂಡು ಬರ್ತಾರಲ್ಲ, ಎಷ್ಟು ದೊಡ್ಡದು. ಇಬ್ರು ಹಿಡ್ಕೊಂಡ್ರೆ ಹಿಡ್ಕೊಂಡ್ರೆ ಆಗುತ್ತೆ. ಅವರೆಲ್ಲಿ ಹಿಡ್ಕೊಂಡ್ರೆ ಬರ್ತಾರೆ ಒಳಗಡೆ ಇಡ್ತಾರೆ. ಇಷ್ಟುದ್ದ ಏನು ತಗೊಂಡ್ರಿ ಆಂಟಿ? ಬೀರೋ ಇದ್ದಂಗೆ ಐತೆ. ಇಲ್ಲ ಆಂಟಿ, ಚಿಕ್ಕದು ಇದೇ ಜಾಸ್ತಿ, ಇದೇ ಕಾಸೇನೆ ಚಿಕ್ಕದು. 22,000 ರೂಪಾಯಿ. 4,000 ರೂಪಾಯಿ ಹಾಕಿದ್ರೆ ದೊಡ್ಡದೇ ಬರುತ್ತೆ ಅಲ್ಲ. ಏನಕ್ಕಮ್ಮ ಅಷ್ಟು ದೊಡ್ಡದು? ಎಷ್ಟು ಜನ ಇದ್ದೀರಾ? ಇರೋದಿಬ್ರೆ ಗೊತ್ತಾಯ್ತು. ಇದು 20 ಚಿಕ್ಕದು ಇಟ್ಟೋದ್ರೆ ಭಾರಿ ಕಷ್ಟ. ಇಲ್ಲ, 2 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಕೊಡ್ತಾರೆ, ದುಡ್ಡು ತಗೊಂಡ್ಮೇಲೆ ವಾರಂಟಿ ಕೊಡ್ತಿದ್ರೆ ಕೊಡ್ತಾರೆ. ಇನ್ನೊಂದು ಏನಂದ್ರೆ ಚಿಕ್ಕದು 23,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಇದು 27,000 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊಂದು ರೇಟಾ? ಚಿಕ್ಕದಕ್ಕೂ ಅಷ್ಟೇ ರೇಟ್ ಆಗ್ಬಿಟ್ಟೈತಿ ಇವಾಗ. ಅದಕ್ಕೆ ನಾವೇನ್ ಮಾಡಿದ್ನ 4,000 ರೂಪಾಯಿ ತಾನೇ ಜಾಸ್ತಿ ಹಾಕಿದ್ರೆ ದೊಡ್ಡದೇ ಬಂದ್ಬಿಡುತ್ತೆ. ಇದು ಮತ್ತೆ ನಾವು ಇದಕ್ಕೆ ಇನ್ನೂ ಒಂದು 10 ಇಲ್ಲಾಂದ್ರೆ 15 ವರ್ಷವರೆಗೂ ಇದು ಕಾಸು ಹಾಕಿರಲ್ಲ. ಹಾಕೋದು ಇವೆಲ್ಲ. ಅದಕ್ಕೆ ನಾನು ಎಲ್ಲಿಂದ ತರಿಸಿರೋದು ಇದು? ಇದು ರಿಲಯನ್ಸಲ್ಲೇ, ಮೋದಿ ಹಾಸ್ಪಿಟ್ಲ್. ಫೈನಲ್ ಆಗಿ ಫ್ರಿಡ್ಜ್ನ ತಂದು ಇಟ್ಟಿದ್ದೀವಿ ಅಷ್ಟೇ, ಇನ್ನೂ ಓಪನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾವು ಫ್ರಿಡ್ಜ್ ತೊಗೋಬೇಕಾದ್ರೆ ಏನು ಹೇಳಿದ್ದು ಅಂತಂದರೆ ಹಾಫ್ ಅ ಡೇ ಡೆಲಿವರಿ ಆಗುತ್ತೆ, ಹಾಫ್ ಅ ಡೇ ಬಂದು ನಿಮ್ಗೆ ಇನ್ಸ್ಟಾಲೇಷನ್ಸ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಿಲ್ಲ. ನಾನು ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತಾ ಇದ್ದೀನಿ ನಿನ್ನೆಯಿಂದನೂ, ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಿಲ್ಲ. ಬಿಟ್ಟರೆ ಈ ವ್ಲಾಗ್ ಬಂದು ಇನ್ನೂ ಡಿಲೇ ಆಗಿಬಿಡುತ್ತೆ, ಇನ್ನೂ ಒಂದು ವಾರ ಎಲ್ಲಿ ಎಳ್ಬಿಡ್ತು ಅಂತ ಹೇಳಿ ನಾನು, ಯಾಕಂದರೆ ಈ ಒಂದು ವ್ಲಾಗಿಂದ ಬೇರೆ ಯಾವುದೇ ವ್ಲಾಗ್ನ ನಾನು ಶೂಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇದನ್ನು ಡ್ರಾಯಿಂಗ್ ಫೈನಲ್ ಪಿಕ್ಚರ್ ಬಂದು ಇದಿದೆ. ಇನ್ನೊಂದು ಡ್ರಾ ಮಾಡಿದ್ನಲ್ಲ, ಸೊ ಇನ್ನೊಂದು ಡ್ರಾ ಮಾಡಿದ್ದೀನಿ. ಇದನ್ನು ಬಂದು ಜಸ್ಟ್ ಪೆನ್ಸಿಲ್ ಶೇಡ್ನ ಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಅದನ್ನು ಆರ್ಡ್ರ್ ಮಾಡಬೇಕಾಗಿದೆ, ಪೇಂಟಿಂಗ್ ಬ್ಯಾಲೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಫ್ರಿಡ್ಜ್ ಟೂರ್ನ ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ. ಆ ವ್ಲಾಗಲ್ಲಿ ಬೇಕಂದರೆ ನಾನು ಇದನ್ನು ಫೈನಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ನಾನು ಎಲ್ಲ ಕಾಲ್ ಮಾಡಿದೆ, ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಸರಿ ಬಿಡು, ಯಾಕಂದರೆ ವ್ಲಾಗ್ ಬಿಟ್ಟರೆ ಇನ್ನೂ ಎಕ್ಸ್ಟೆಂಡ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬೈ ಗೈಸ್, ಲವ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ.